ಮಳೆಯ ಅವಾಂತರ ಬೆಂಗಳೂರಲ್ಲಿ ಹೇಗೆ ಅಂತಕ್ಕಂಥದ್ದನ್ನು ನಿರಂತರವಾಗಿ ತಾವು ನೋಡ್ತಾ ಇದ್ರಿ. ಕೇವಲ ಬೆಂಗಳೂರು ಅಂತಲೇ ಅಲ್ಲ, ಕರಾವಳಿ ಭಾಗದಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಉಡುಪಿ, ಕಾರ್ಕಳ, ಮಣಿಪಾಲ ಭಾಗದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ. ಉಡುಪಿ ಜಿಲ್ಲೆಯಲ್ಲಿ ಗುಡ್ಡದಿಂದ ಭಾರಿ ಪ್ರಮಾಣದಲ್ಲಿ ಕೆಸರು ನೀರು ಹರಿದು ಬರ್ತಾ ಇದೆ. ಇದು ಇನ್ನೊಂದು ಸಮಸ್ಯೆ. ಅಂಗಡಿಗಳಿಗೆಲ್ಲ ನುಗ್ಗಿಬಿಟ್ಟಿದೆಯಂತೆ ಕೆಸರು ಮಿಶ್ರಿತ ನೀರು. ಉಡುಪಿ ಮಣಿಪಾಲ ರಸ್ತೆಯ ತುಂಬೆಲ್ಲ ನೀರೋ ನೀರು, ಕೆಸರು ಮಿಶ್ರಿತ ನೀರು. ಯಾಕೆಂದರೆ ಗುಡ್ಡದಿಂದ ಹರ್ಕೊಂಡು ಬರ್ತಾ ಇರೋದು. ಉಡುಪಿ, ಕಾರ್ಕಳ, ಕುಂದಾಪುರ ಮುಂತಾದ ಭಾಗದಲ್ಲಿ ನೋಡಿ, ಇಲ್ಲಿ ಓಹೋ ರೋಡೇ ಕಾಣ್ತಾ ಇಲ್ಲ, ಫುಲ್ಲು ಕೆಂಪು ನೀರು. ಯಾಕೆ ಅಂದರೆ ಕೆಸರು ಮಿಶ್ರಿತ ನೀರು ಗುಡ್ಡದಿಂದ ಹರ್ಕೊಂಡು ಬರ್ತಿರೋದು. ಈ ರೋಡಲ್ಲಿ ಓಡಾಡಿ ಅಂದರೆ ಎಲ್ಲಿ? ಬೆಂಗಳೂರಿನಲ್ಲೇ ಸಮಸ್ಯೆ ಅಂದರೆ ಈ ಉಡುಪಿ ನೋಡಿ, ಅಲ್ಲಿ ನೀರು ಬಸ್ಗಳು ಎಷ್ಟು ಮುಳುಗಿದೆ ನೋಡಿ. ಭಾರಿ ಮಳೆ ಆಗಿದೆ ಉಡುಪಿನಲ್ಲಿ. ಉಡುಪಿಯ ಮಣಿಪಾಲ, ಕಾರ್ಕಳ, ಕುಂದಾಪುರ ಮುಂತಾದ ಭಾಗದಲ್ಲಿ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಮುಂಬೈಗೆ ಕನೆಕ್ಟ್ ಮಾಡ್ತಕ್ಕಂಥ ಹೈವೇ, ನ್ಯಾಷನಲ್ ಹೈವೇ, ಕೇರಳ ಟು ಮುಂಬೈ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇನಲ್ಲಿ ಏರಿಯಲ್ ವ್ಯೂನಲ್ಲಿ ನೋಡಿ ಇಲ್ಲಿ ವಿಪರೀತ ಮಳೆ ಬಂದಿದೆ. ಬೆಂಗಳೂರಿನಲ್ಲೇ ಇಷ್ಟೊಂದು ಉಡುಪಿನಲ್ಲಿ ಕೇಳಬೇಕಾ? ಕೇಳಿ ಕರಾವಳಿ ಪರದಾಡ್ಬಿಟ್ಟಿದ್ದಾರೆ ಜನ ಅಂತ. ಬೈಕ್ನವರು, ಆಟೋದವರು, ಕಾರವರು ಎಲ್ಲ ಒದ್ದಾಡ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದೊಂದು ಏರಿಯಾದಲ್ಲಿ ನಿಮಗೆ ಇಷ್ಟು ಪ್ರಮಾಣ ನೀರು ಕಾಣಿಸಲ್ಲ, ಬಟ್ ಅಲ್ಲಿ ಹೈವೇನಲ್ಲೇ ನೀರು. ಸುರಿದ ವಿಪರೀತವಾದ ಗಾಳಿ ಮಳೆಯಿಂದಾಗಿ ನಗರ ಭಾಗದಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನಾವು ಮಣಿಪಾಲ ಮತ್ತು ಲಕ್ಷ್ಮೀಂದ್ರ ನಗರ ಏರಿಯಾದಲ್ಲಿದ್ದೇವೆ. ಇಲ್ಲಿನ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಭಾರೀ ಪ್ರಮಾಣದಲ್ಲಿ ಮೇಲ್ಭಾಗದಲ್ಲಿ ಬೆಟ್ಟದ ಮೇಲೆ ಸುರಿದಂತಹ ಮಳೆಯಿಂದಾಗಿ ಕೆಸರು ನೀರು ತುಂಬಿ ಬಂದಿರುವಂಥದ್ದು ನಾವು ನೋಡ್ಬೋದು. ಸುಮಾರು 6-7 ಲೋಡ್ನಷ್ಟು ಮಣ್ಣು ಬಂದು ಈ ಒಂದು ಪಾರ್ಲರ್ನ ಒಳಗೆ ಬಂದು ನುಗ್ಗಿರುವಂಥದ್ದು. ಒಳಭಾಗದಲ್ಲಿ ಪಾರ್ಲರ್ನ ಕೆಲಸ ಮಾಡುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಏಕಾಏಕಿ ಮಳೆ, ಕೇವಲ 1 ಗಂಟೆಯ ಮಳೆ, ಯಾವುದೇ ಪ್ರಿಪರೇಷನ್ನೇ ಇರಲಿಲ್ಲ. ನೇರವಾಗಿ ಕೆಸರು ನೀರು ಈ ಪಾರ್ಲರ್ನ ಒಳಭಾಗಕ್ಕೆ ಬಂದು ನುಗ್ಗಿರೋ ಕಾರಣ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು. ವಿದ್ಯುತ್ ಕಡಿತ ಕೂಡ ಆಗಿತ್ತು ಈ ಭಾಗದಲ್ಲಿ. ವಿದ್ಯುತ್ ಕಂಬಗಳು ಕೂಡ ಬಿದ್ದಿರೋದ್ರಿಂದಾಗಿ ಅಪಾರ ಪ್ರಮಾಣದ ನಷ್ಟ ಕೂಡ ಆಗಿದೆ. ಫ್ರಿಡ್ಜ್ಗಳಿರ್ಬೋದು, ಕೂಲರ್ಗಳು ಎಲ್ಲಕ್ಕೂ ಕೂಡ ನೀರು ನುಗ್ಗಿರೋದ್ರಿಂದಾಗಿ ಅಪಾರ ಪ್ರಮಾಣದ ನಷ್ಟ ಆಗಿದೆ. ಅಂದರೆ ಇದು ವಿಪರೀತವಾದ ಮಳೆ ಏಕಕಾಲದಲ್ಲಿ ಸುರಿದಿರುವಂಥದ್ದು. ಸ್ಥಳಕ್ಕೆ ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಬಂದಿರುವಂಥದ್ದು. ಅಂದರೆ ರಾಷ್ಟ್ರೀಯ ಹೆದ್ದಾರಿಯ 66ರ ಕಾಮಗಾರಿ ಏನಿದೆ, ಇದು 169A. ಈ ಕಾಮಗಾರಿ ಅಂದರೆ ಈ ವಿಪರೀತವಾದ ಮಳೆ ಸುರಿಯುವ ಜಾಗದಲ್ಲೇ ಒಂದು ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲದಂತಹ ಸಂದರ್ಭದಲ್ಲಿ ಈ ಥರದ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಸರ್, ಈ ವಿಪರೀತವಾದ ಮಳೆ ಬಿದ್ದರೂ ನೀರು ಹರಿಯೋದಕ್ಕೆ ಜಾಗ ಇಲ್ಲ ಅಂತೇಳಿ ಅಂದರೆ ಸಣ್ಣ ಚರಂಡಿಯನ್ನು ಮಾಡಿದ್ದಾರೆ. ಈಗಾಗಲೇ ಮುಂಗಾರು ಪ್ರವೇಶಿಸುವಂಥದ್ದು ಬಗ್ಗೆ ಮಾಹಿತಿ ಜೂನ್ 7 ತಾರೀಕು ಅಂತ ಇಲಾಖೆಯ ವತಿಯಿಂದ ಬಂದಿದೆ. ಈಗಾಗಲೇ ಹೂಳೆತ್ತುವ ಕಾರ್ಯಗಳು ಪ್ರಾರಂಭಗೊಂಡಿದೆ. ಇನ್ನು 1 ವಾರದೊಳಗೆ ಪ್ರಮುಖ ಯಶ್ಪಾಲ್ ಸುವರ್ಣ ಅಲ್ಲಿನ ಸ್ಥಳೀಯ ಶಾಸಕರು ಹೇಳ್ತಾ ಇದ್ರು, ನಾವು ಮುಂಗಾರು ಮಳೆಗೆ ಸಿದ್ಧತೆ ಮಾಡ್ಕೋತಾ ಇದ್ದೀವಿ ಅಂತ. ಹಂಗಲ್ಲ, ಹೇಗೇನು ಇಲ್ಲೂ ಅದೇ ಪ್ರಾಬ್ಲಮ್ಮು. ನಿಮಗೆ ಸಣ್ಣ ಜಾಗ ಬಿಟ್ಟಿದ್ದಾರೆ ನೀರು ಹೋಗೋದಕ್ಕೆ. ನಿಮಗೆ ಉಡುಪಿ ಭಾಗದಲ್ಲಿ ಸುರಿಯುವ ಮಳೆಯ ಪ್ರಮಾಣ ಎಷ್ಟಿದೆ, ಅದಕ್ಕೆ ನೀರು ಹರ್ಕೊಂಡು ಹೋಗೋದಕ್ಕೆ ಎಷ್ಟು ಜಾಗ ಬಿಡಬೇಕು, ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಗೊತ್ತಾಗಬೇಕು. ಆ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಆ ಇಂಜಿನಿಯರ್ಗೆ ಏನು ತಲೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ಸಮಸ್ಯೆ ಆಗಿದೆ.